ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮೊದಲ ಬಾರಿಗೆ ಗಿರೀಶ್ ಅವರು ಅವರ ಅಣ್ಣಂದಿರ ವಿರುದ್ಧ ಸಿಡಿದಿದ್ದಾರೆ. ಹಾಗಿದ್ರೆ ಗಿರೀಶ್ ಅವರ ಒಂದು ಅವತಾರಕ್ಕೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳ್ತಿದ್ದಾರೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್. ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭ ಮತ್ತೆ ಕೇಶವನ್ ಮದುವೆಯನ್ನು ಆಗೋಯ್ತು. ಆದ್ರೆ ಮಾಧವನ್ ಮದುವೆ ಮಾಡಿಸೋದೆ ಇಲ್ಲಿ ನಂದ ಅವ್ರಿಗೆ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಮಾಧವನ್ ಮದುವೆ ಆಗೋದಕ್ಕೆ ಇಷ್ಟು ದಿನ ಜಸ್ಟ್ ಕೇಶವನ್ ಮದುವೆ ಆಗಿದೆ ಅನ್ನೋದೇ ಪ್ರಾಬ್ಲಮ್ ಆಗಿತ್ತು. ಮಾಧವನ್ ಜಾತಕ ಸರಿ ಇಲ್ವೇನೋ, ಅವ್ನಿಗೇನೋ ಪ್ರಾಬ್ಲಮ್ ಇರ್ಬೋದೇನೋ ಅಂತ ಹೆಣ್ಕೊಡೋರು ಎಲ್ಲರೂ ಕೂಡ ಭಾವಿಸ್ತಿದ್ರು. ಆದ್ರೆ ಇವಾಗ ಕೇಶವನ್ ಜೊತೆ ವಲ್ಲಭನ ಮದುವೆ ಆಗಿರೋದ್ರಿಂದ ಮಾಧವನ ಮದುವೆಗೆ ತುಂಬಾ ದೊಡ್ಡ ತೊಂದರೆನೇ ಆಗ್ತದೆ. ಹಾಗಾಗಿ ನಂದ ಅವ್ರಿಗೆ ಅತಿ ಚಿಂತೆ ಆಗ್ಬಿಟ್ಟಿದೆ. ಆದ್ರೆ ಇದೇ ಸಮಯದಲ್ಲಿ ಬ್ರೋಕರ್ ಬಂದದ ಒಂದು ಒಳ್ಳೆ ಹುಡುಗಿ ಇದ್ದಾಳೆ. ಖಂಡಿತ ಹುಡುಗಿ ಕೂಡ ಚೆನ್ನಾಗಿದ್ದಾರೆ, ಜೊತೆಗೆ ಅಪ್ಪ ಅಮ್ಮ ಕೂಡ ತುಂಬಾನೇ ತಿಳುವಳಿಕೆ ಇರೋರು ಆಗಿದ್ದಾರೆ. ನೀವು ಏನೇ ಹೇಳಿದ್ರು ಅವ್ರು ಅರ್ಥ ಮಾಡ್ಕೋತಾರೆ, ಹಳೆ ರೀತಿಯಲ್ಲಿ ಹಾಕೋದಿಲ್ಲ. ಹೋಗಿ ನೀವು ಮೊದಲು ಮಾತಾಡಿ, ನಂತರ ಮನೆಯವರು ಎಲ್ಲರೂ ಕೂಡ ಹೋಗಿ ಅಂತ ಹೇಳಿ ನಂದ ಅವರಿಗೆ ಆ ಒಂದು ಪ್ರಪೋಸಲ್ನ ಇಡ್ತಾರೆ. ಇದರಿಂದಾಗಿ ನಂದ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ. ತಕ್ಷಣಕ್ಕೆ ಈ ಕಡೆ ಗಿರೀಶ್ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಮನೆಗೆ ಬರ್ತಾರೆ. ಇಲ್ಲಿ ಮಧ್ಯಾಹ್ನ ಕೆಲ್ಸಕ್ಕೆ ಹೋಗೋಣ, ಒಟ್ಟಿಗೆ ಊಟ ಮಾಡ್ಕೊಂಡು ಅಂತ ಮೀನಾ ಕೂಡ ವೇಟ್ ಮಾಡ್ತಿರ್ತಾಳೆ. ಇದೇ ಒಂದು ಟೈಮಲ್ಲಿ ನಂದ ಅವರು ಬಂದಿದೆ. ಗಿರೀಶ್ ಅವ್ರಿಗೆ ನಮ್ಮ ಮಾಧವನ್ಗೆ ಒಂದು ಒಳ್ಳೆ ಹುಡುಗಿ ಪ್ರಪೋಸಲ್ ಬಂದಿದೆ, ಖಂಡಿತವಾಗ್ಲೂ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಮನೇಲಿ ಯಾರು ಇಲ್ಲ, ಮಾಧವ ಕೂಡ ಇಲ್ಲ ಅಂತ ಹೇಳಿದಾಗ ಮೊದಲು ನಾನು ನೀನು ಹೋಗಿ ನೋಡ್ಕೊಂಡು ಬರೋಣ, ತದನಂತರ ಮನೆಯವ್ರೆಲ್ಲಾರನ್ನು ಕರ್ಕೊಂಡು ಹೋದ್ರೆ ಆಯ್ತು, ಮೊದಲು ಅವ್ರಿಗೆ ಎಲ್ಲಾ ವಿಷಯನೂ ಕೂಡ ತಿಳಿಸ್ಬೇಕು ಅಂತ ನಂದವರು ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಮೀನಾ ರೆಡಿ ಆಗ್ಬಿಡು ಅಂತ ಗಿರೀಶ್ ಅವರು ಹೇಳ್ಬಿಡ್ತಾರೆ. ತಕ್ಷಣಕ್ಕೆ ರೊಚ್ಚಿಗೆ ಹೇಳ್ತಾರೆ, ನಂದ ಅವರು ಏನ್ ಮಾತಾಡ್ತಿದ್ಯಾ, ಯಾವುದೇ ಕಾರಣಕ್ಕೂ ಕೂಡ ಅವಳು ಬರಬಾರ್ದು, ಏನು ಅರ್ಥ ಆಗಲ್ವಾ? ಲಾಸ್ಟ್ ಟೈಮ್ ಕೂಡ ಹೋದಾಗ ಏನಾಯ್ತು ಅಂತ ನೋಡಿದ್ಯಾ, ಇವರಿಂದಾನೇ ಮಾಧವನ ಮದುವೆ ನಿಂತೋಯ್ತು, ಈಗಲೂ ಕೂಡ ಹಾಗೆ ಆಗ್ಬೇಕಾ? ನೀನು ಬಂದ್ರೆ ಬಾ, ಇಲ್ಲ ಅಂದ್ರೆ ನಾನು ಒಬ್ನೇ ಹೋಗ್ತೀನಿ ಅಂತ ಹೇಳಿ ನಂದ ಅವರು ಹೇಳ್ತಾರೆ. ಈ ಒಂದು ಮಾತು ನಿಜಕ್ಕೂ ಕೂಡ ಗಿರೀಶ್ ಅವರಿಗೆ ಎಷ್ಟು ನೋವು ತರುತ್ತೋ ಅದಕ್ಕಿಂತ ಜಾಸ್ತಿ ಮೀನಾಗೆ ನೋವನ್ನುಂಟು ಮಾಡ್ತದೆ. ಈ ಕಡೆ ಮೀನಾ ತುಂಬಾ ನೊಂದ್ಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಗಿರೀಶ್ ಅವ್ರು ಕೂಡ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ಆದ್ರೆ ಇಲ್ಲಿ ಮೀನಾ ಎಲ್ಲಾ ನೋವನ್ನ ಕೂಡ ನುಂಗ್ಕೊಂಡಿದ್ದ. ಇಲ್ಲಿ ಪರಿಸ್ಥಿತಿ ಸಮಯವನ್ನ ಅರ್ಥ ಮಾಡ್ಕೊಂಡಂತ ಮೀನಾ ಅತ್ತೆ ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಗಿರೀಶ್ ಮತ್ತೆ ನಂದಕುಮಾರ್ ಇಬ್ರು ಕೂಡ ಹುಡುಗಿ ನೋಡೋದಕ್ಕೆ ಅಂತ ಹೋಗ್ತಿದ್ದಾರೆ. ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಹುಡುಗಿಯ ತಂದೆ ನಂದ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತದೆ. ಬಿಕಾಸ್ ಅವರಿಂದ ಸಾಕಷ್ಟು ವಸ್ತುಗಳನ್ನ ಅವರು ಡೆಲಿವರಿ ತೆಗೆಸ್ಕೊಂಡಿರ್ತಾರೆ. ಹಾಗಾಗಿ ಅಯ್ಯೋ ನೀವಾ, ನಮಗೆ ಗೊತ್ತೇ ಆಗ್ಲಿಲ್ಲ ಅವ್ರು ಬಂದು ಹೇಳಿದಾಗ ಅಂತ ಹೇಳಿ ಹುಡುಗಿ ಅಪ್ಪನೂ ಹೇಳ್ತಿದ್ದಾರೆ. ಈ ಕಡೆ ನಂದಕುಮಾರ್ ಅವರು ಕೂಡ ಹೌದು, ನನಗೂ ಕೂಡ ಗೊತ್ತಾಗಿಲ್ಲ, ಅವರು ನೀವೇ ಅಂತ ಅವರು ಕೂಡ ಹೇಳಲಿಲ್ಲ, ನೀವು ಎಷ್ಟು ಬಾರಿ ನಮ್ಮ ಕಡೆಯಿಂದ ಡೆಲಿವರ್ನ ಮಾಡ್ಕೊಂಡಿದ್ರ ಅಂತೆಲ್ಲನೂ ಕೂಡ ಡೀಲರ್ಶಿಪ್ ತಗೊಂಡಿದ್ರ ಅಂತ ಎಲ್ಲವನ್ನ ಕೂಡ ಮಾತನಾಡ್ಕೊತಾರೆ. ಅಯ್ಯೋ ನೀವು ತುಂಬಾನೇ ಒಳ್ಳೆ ವ್ಯಕ್ತಿ, ನಿಮ್ಮಂತ ಮನೆಗೆ ನನ್ನ ಮಗಳನ್ನ ಕೊಡ್ತೀನಿ ಅಂದ್ರೆ ಅದು ತುಂಬಾನೇ ಪುಣ್ಯ. ನಿಜಕ್ಕೂ ನೀವು ಎಲ್ಲಾ ವ್ಯಕ್ತಿತ್ವದಲ್ಲೂ ಸೈ, ಜೊತೆಗೆ ಹಣದ ವಿಷಯದಲ್ಲಂತೂ ಖಂಡಿತವಾಗ್ಲೂ ಹೇಳತೀರೋದು ಅಷ್ಟು ಮಟ್ಟಿಗೆ ನಾವು ಒಳ್ಳೆ ಹೆಸರಿದೆ ನಿಮಗೆ. ನಿಮ್ಮ ಬಗ್ಗೆ ಏನಾದರೂ ವಿಚಾರ ಮಾಡಬೇಕಾ? ನಾನೇ ಎಷ್ಟು ಬಾರಿ ನಿಮ್ಮ ಅಂಗಡಿಗೆ ಬಂದು ನೀವು ಹೇಗೆ ಎಂತು ಅಂತ ನೋಡಿಲ್ವಾ? 20 ವರ್ಷದಿಂದ ಅದೇ ಅಂಗಡಿಲಿದ್ದೀರಾ, ನಾನು ಕೂಡ ನೋಡ್ತಾನೆ ಇದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ನೀವು ಮಾತ್ರ ಬಂದಿದ್ರ, ನಿಮ್ಮ ಮನೆ ಮಕ್ಕಳು ಯಾರು ಕೂಡ ಬಂದೇ ಇಲ್ವಲ್ಲ ಅಂತ ಹೇಳಿ ಹುಡುಗಿ ತಂದೆ ಕೇಳಿದಾಗ ಅದು ನಾನು ಮತ್ತೆ ಗಿರೀಶ ಇಬ್ರು ಕೂಡ ಮೊದಲು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ನಿಮ್ಮ ಜೊತೆ ಒಂದು ವಿಷಯನ ಹೇಳಬೇಕಾಗಿತ್ತು. ಹೀಗೆ ನಾವು ತುಂಬ ಮನೆಗೆ ಹೆಣ್ಣು ನೋಡೋಕೆ ಹೋಗಿದ್ದೀವಿ. ನಮ್ಮ ಮಗನಿಗೋಸ್ಕರ ನಾವು ನಮ್ಮ ಮೊದಲನೇ ಮಗ ಮಾಧವನ್ಗೆ ಹುಡುಗಿ ನೋಡ್ತಿರೋದು. ಆದರೆ ಕೇಶವ ಮತ್ತು ವಲ್ಲಭ ಅಂತಕ್ಕಂಥ ಇನ್ನೂ ಇಬ್ಬರು ಮಕ್ಕಳಿದ್ದಾರೆ. ಅವರಿಬ್ಬರು ಮದುವೆ ಆಲ್ರೆಡಿ ಆಗಿಬಿಟ್ಟಿದೆ. ಬಿಕಾಸ್ ಅವರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಅದೇ ಒಂದು ವಿಷಯಕ್ಕೆ ಬೇರೆಯವರು ಅಯ್ಯೋ ಇಲ್ಲ ಏನು ಪ್ರಾಬ್ಲಮ್ ಇದೆಯೋ, ಜಾತಕ ಸರಿ ಇಲ್ವೇನೋ, ಅದಕ್ಕೋಸ್ಕರ ಮದುವೆ ಆಗಿಲ್ವೇನೋ ಅಂತ ಅಂದ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಹೆಣ್ಣು ಕೊಡೋದಕ್ಕೆ ಒಪ್ಪಲಿಲ್ಲ. ಆದರೆ ನೀವು ಯಾರ ಹತ್ರ ಬೇಕಾದರೂ ತೋರಿಸಿ, ನನ್ನ ಮಗನ ಜಾತಕ ತುಂಬ ಚೆನ್ನಾಗಿದೆ, ಊರಲ್ಲೂ ಕೂಡ ಬಂದು ಕೇಳಿ, ನನ್ನ ಮಗನಿಗೆ ಯಾವುದೇ ರೀತಿಯ ಕಾಯಿಲೆ ಗೀಲೆ ಏನೂ ಇಲ್ಲ, ಜೊತೆಗೆ ಜಾತಕ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮದುವೆ ಆಗಿದೆ ಅಷ್ಟೇ, ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೇನಂತೆ, ಅದರಿಂದ ನಮ್ಗೇನೂ ಕೂಡ ಪ್ರಾಬ್ಲಮ್ ಇಲ್ಲ, ಅದು ಹೇಗೆ ನಮಗೆ ಪ್ರಾಬ್ಲಮ್ ಆಗುತ್ತೆ? ನಮಗಂತೂ ಈ ಒಂದು ಸಂಬಂಧ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಹೇಳಿ ಹುಡುಗಿ ತಂದೆ ತಾಯಿ ಹೇಳಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ ನಂದ ಮತ್ತೆ ಗಿರೀಶ್ ಅವ್ರಿಗೆ. ತದನಂತರ ಐದ ಕಡೆ ಗಿರೀಶ್ ಅವರು ನಮ್ಮ ಸೊಸೆ ಗೌರ್ಮೆಂಟ್ ಅಪಾಯಿಂಟರ್ ಅಂತ ಹೇಳ್ತಾರೆ. ನಮ್ಮ ಕೊನೆ ಮಗನ ಹೆಂಡತಿ ನನ್ನ ಅಣ್ಣನ ಮಗಳ, ನಿಮಗೂ ಕೂಡ ಗೊತ್ತಿರ್ಬೋದು, ಚಂದ್ರಕಾಂತ್ ಸೂರ್ಯಕಾಂತ್ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅವರು ಗಿರೀಶ್ ಅವ್ರನ್ನೇ ಗುರಾಯಿಸ್ತಾರೆ. ನಂತರ ತುಂಬಾ ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಯಾರು ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಹುಡುಗಿ ನೋಡ್ಬಹುದಾ ಅಂದಾಗ ಹುಡುಗಿನ ಕರೆಸ್ತಾರೆ. ಹುಡುಗಿ ತುಂಬಾ ಮುದ್ದಾಗಿರ್ತಾಳೆ, ತುಂಬಾ ಖುಷಿ ಆಗ್ಬಿಡತ್ತೆ. ನಂತರ ಎಲ್ರೂ ಕೂಡ ಕರ್ಕೊಂಡು ಬನ್ನಿ, ಮಾತುಕತೆ ಮುಗಿಸ್ಬಿಡೋಣ ಅಂತ ಹೇಳಿ ಹುಡುಗಿ ತಂದೆ ಹೇಳಿದಾಗ
ಅಯ್ಯೋ ನಮ್ಮ ಹುಡ್ಗಂದು ಏನೂ ಇಲ್ಲ, ನಮ್ಮ ಹುಡ್ಗಂದು ಒಪ್ಪಿಗೆ ಇರತ್ತೆ, ನಾನೇ ಒಪ್ಕೊಂಡ್ಮೇಲೆ ಖಂಡಿತ ಅವನು ಕೂಡ ಒಪ್ಕೋತಾನೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನೀವು ಕರ್ಕೊಂಡೇ ಬರಬೇಕಾಗತ್ತೆ, ಯಾಕಂದರೆ ನನ್ನ ಮಗಳು ಮದುವೆ ಆಗ್ತಿರುವುದಲ್ವಾ, ಅವಳಿಗೂ ಕೂಡ ಹುಡುಗನ ನೋಡಬೇಕು, ಮಾತಾಡಬೇಕು ಅನ್ಸುತ್ತೆ. ಮಕ್ಕಳು ಇಷ್ಟಪಟ್ಟರೆ ತಾನೇ ಮದುವೆ ಮಾಡೋಕ್ಕಾಗೋದು ಅಂತ ಖಂಡಿತ ಆಯಿತು ಅಂತ ಹೇಳಿ ನಂದಕುಮಾರ್ ಮತ್ತು ಗಿರೀಶ್ ಅವರು ಹೇಳ್ತಾರೆ. ನಂತರ ಹುಡುಗಿ ತಂದೆ ಚಂದ್ರಕಾಂತ್ ಅವ್ರಿಗೆ ಕಾಲ್ ಮಾಡ್ತಾರೆ. ಚಂದ್ರಕಾಂತ್ ಅವ್ರಿಗೆ ಕಾಲ್ ಮಾಡಿದೆ, ನಮ್ಮ ಮಗಳನ್ನ ಮದುವೆ ಮಾಡ್ತಿದ್ವಿ, ಅದೇ ನಿಮ್ಮ ತಂಗಿ ಮಕ್ಕಂಗ್ ಅಂತಲ್ಲ, ಅವರಿಬ್ರು ಮನೆಗೆ ಬಂದಿದ್ರು, ಅದೇ ನಂದ ಅವರು ಅಂತಿದ್ದಾಗ ಕೆಂಡಾಮಂಡಲ ಆಗ್ಬಿಡ್ತಾರೆ ಚಂದ್ರಕಾಂತ್. ಯಾರು ಅವಳು 30 ವರ್ಷದಿಂದಾನೆ ಅವನ ಜೊತೆ ಓಡೋಗಿ ನಮ್ಮ ಸಂಬಂಧ ಕಟ್ಕೊಂಡಿದ್ದಾಳೆ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಂಗಿ ಗಂಡ ಅನ್ನೋ ಸಂಬಂಧನೇ ಇಲ್ಲ. ಜೊತೆಗೆ ಅವನು ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದು ನನ್ನ ತಂಗಿನ ಆರಿಸ್ಕೊಂಡು ನಮಗೆ ಮೋಸ ಮಾಡಿ ದ್ರೋಹ ಮಾಡಿದಾನೆ. ಜೊತೆಗೆ ಅವನ ಮನೆಗೆ ಹೆಣ್ಣು ಕೊಡ್ತಿದ್ರ, ಅವನ ಮಕ್ಳೇನು ಸಾಮಾನ್ಯ ಅಂತ ಅನ್ಕೊಂಡಿದ್ರ, ನಮ್ಮನೆ ಮಗಳನ್ನೇ ಆರಿಸ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವನೊಬ್ಬ ದೊಡ್ಡ ಕಳ್ಳ, ನಮ್ಮನೆ ಕೋಟಿ ಒಡವೆನ ತಗೊಂಡು ಬಾಚ್ಕೊಂಡಿದ್ದಾರೆ. ಆ ನಂದ ನೋಡೋಕಷ್ಟೇ ಸಭ್ಯಸ್ಥನ್ ತರ ಕಾಣೋದು, ಆದ್ರೆ ಅವ್ನು ಏನು ಅನ್ನೋದನ್ನ ನೀವು ಬಂದು ಈ ಊರಲ್ಲಿ ಕೇಳಿ ಹೇಳ್ತಾರೆ. ಜೊತೆಗೆ ನಿಮ್ಮ ಮಗಳನ್ನ ಮದುವೆ ಮಾಡೋದು ಬಿಡೋದು ಇಷ್ಟ ಆದ್ಮೇಲೆ ನಿಮ್ಮ ಇಷ್ಟ. ಅವ್ನು ಎಂತ ಮನುಷ್ಯ ಗೊತ್ತಾ, ಮಗನ್ ಚೂ ಬಿಟ್ಟು ದುಡ್ಡನ್ನೆಲ್ಲ ಹೊಡ್ತಾನೆ, ದುಡ್ಡಿನ ವಿಷಯದಲ್ಲಿ ರಣಭಾಗ, ಜೊತೆಗೆ ವರದಕ್ಷಿಣೆ ಪಿಶಾಚಿ. ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಖಂಡಿತ ಈಗೆಲ್ಲ ತುಂಬಾ ಚೆನ್ನಾಗಿದ್ದು, ಮದುವೆ ಆದ್ಮೇಲೆ ಖಂಡಿತ ದುಡ್ಡಿಗೋಸ್ಕರ ನಿಮ್ಮನ್ನ ಪೀಡಿಸ್ತಾನೆ, ನಿಮ್ಮ ಮಗಳಿಗೆ ತೊಂದರೆ ಕೊಡ್ತಾನೆ, ಇಷ್ಟ ಆದ್ಮೇಲೆ ನಿಮ್ಮಷ್ಟ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಅವರು ಕೂಡ ಡಿಸೈಡ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಇಲ್ಲಿ ಮದುವೆ ಮಾಡೋದು ಬೇಡ ಅಂತ. ಇತ್ತ ಕಡೆ ವಲ್ಲಭ ಮತ್ತೆ ಅಮ್ಮು ಇಬ್ರು ಕೂಡ ಕಾಲೇಜ್ಗೆ ಹೋಗಿದ್ದಾರೆ. ಅಮ್ಮು ಹೋಗಿದ್ದೆ ಅಲ್ಲಿ ಸಿದ್ದು ಫ್ರೆಂಡ್ಸನ್ನು, ಸಿದ್ದು ಎಲ್ಲಿ ಅಂತ ಪ್ರಶ್ನೆ ಮಾಡಿ ಗಲಾಟೆ ಮಾಡ್ತಿದ್ರೆ, ವಲ್ಲಭ ಹೋಗಿದ್ದೆ, ನೀನು ಈ ರೀತಿ ಗಲಾಟೆ ಮಾಡಿದ್ರೆ ನೀನು ಮೋಸ ಹೋಗಿದ್ಯಾ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಸುಮ್ಮನೆ ಬಾ ಅಂತ ಹೇಳ್ತಾರೆ. ಅವು ಮುಂಗುಸಿ ಥರ ಕಿತ್ತಾಡ್ತಿದ್ದವರು ಎಷ್ಟು ಮಟ್ಟಿಗೆ ಜೊತೆಯಾಗಿದ್ದಾರಲ್ಲ ಅಂತ ಹೇಳಿ ವಲ್ಲಭ ಮತ್ತು ಇಡೀ ಕಾಲೇಜ್ಗೆ ಎಲ್ರಿಗೂ, ವಲ್ಲಭನ ಫ್ರೆಂಡ್ಸ್ ಹಾಗೆ ಇಡೀ ಕಾಲೇಜ್ ಎಲ್ರಿಗೂ ಕೂಡ ಅನ್ನಿಸ್ತದೆ. ಬಟ್ ಇವರಿಬ್ಬರ ನಡುವೆ ಮದುವೆ ಆಗಿದೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ನಂತರ ಕಾಲೇಜ್ ಫೆಸ್ಟ್ ಇರೋದ್ರಿಂದ ನಾಟಕ ಮಾಡಿಸೋದಕ್ಕೆ ಒಂದು ಸರ್ ಕೂಡ ಬಂದಿದ್ದಾರೆ. ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಅಮ್ಮನ ಸೆಲೆಕ್ಟ್ ಮಾಡಿದೆ, ಕಾವಲುಗಾರನಾಗಿ ವಲ್ಲಭನನ್ನ ಸೆಲೆಕ್ಟ್ ಮಾಡ್ತಾರೆ. ಇವರಿಬ್ಬರನ್ನ ಒಂದೇ ನಾಟಕಕ್ಕೆ ಹಾಕಿ ತಪ್ಪು ಮಾಡಿದ್ರಿ ಸರ್ ಅಂತ ಫ್ರೆಂಡ್ಸ್, ಕ್ಲಾಸ್ ಮಂದಿ ಎಲ್ಲರೂ ಕೂಡ ಹೇಳ್ತಿದ್ರು. ಆ ಸರ್ ನಾನು ಮಾಡಿಸ್ತೀನಿ ನೋಡ್ತಾರಿ ಅಂತಾರೆ. ಬಟ್ ಆಲ್ರೆಡಿ ಇಲ್ಲಿ ವಲ್ಲಭ ನಿಜವಾಗ್ಲೂ ಕೂಡ ಗಾಂಚಲಿ ಶುರು ಮಾಡ್ಕೊಂಡಿದ್ದಾರೆ. ಈ ಕಡೆ ಅಮ್ಮು ಮತ್ತೆ ವಲ್ಲಭನ ನಡುವೆ ಗಲಾಟೆ ನಿಲ್ಲಿಸಿ ಮಾಡಿಸೋದೇ ಹರಸಾಹಸ ಆಗ್ಬಿಟ್ಟಿದೆ ನಾಟಕದ ಮೇಸ್ಟ್ರಿಗೆ. ತದನಂತರ ಇತ್ತ ಕಡೆ ವಲ್ಲಭ ಕಾಲೇಜಿಂದ ಬರ್ತಿದ್ದಾಗೆ ಶ್ರೀಕಂಠ ರೌಡಿಗಳು ಎಲ್ಲರೂ ಕೂಡ ಸೇರ್ಕೊಂಡು ವಲ್ಲಭನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ವಲ್ಲಭನ ಲಾಕ್ ಮಾಡಿ ಸರಿಯಾಗಿ ಹೊಡಿತಾರೆ. ಇದರಿಂದಾಗಿ ವಲ್ಲಭಂಗೆ ಪ್ರಜ್ಞೆ ಹೋಗುತ್ತೆ. ನಂತರ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾಧವಂಗೆ ತಿಳಿಸದೆ ಮಾಧವ ಬಂದು ವಲ್ಲಭನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡು ಬರ್ತಾರೆ. ಬಟ್ ಹೇಗೆ ಎಂತು ಅಂತ ಮನೇಲಿ ಯಾರು ಕೇಳಿದ್ರು ಹೇಳುವುದಿಲ್ಲ. ಅಷ್ಟರಲ್ಲಿ ವಲ್ಲಭನ ಫ್ರೆಂಡ್ ಕಾಲ್ ಮಾಡಿದ್ದೆ, ಶ್ರೀಕಂಠು ಮತ್ತೆ ಫ್ರೆಂಡ್ಸ್ನ ಬಿಡಲೇಬಾರ್ದು, ನೀನು ಒಂದು ಮಾತು ಹೇಳೋರ್ ಕಥೆಯನ್ನು ಮುಗಿಸ್ಬಿಡೋಣ ಅಂತ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡಂತ ಗಿರೀಶ್ ಅವರು ರೊಚ್ಚಿಗೆದ್ದದ. ಚಂದ್ರಕಾಂತ್ ಸೂರ್ಯಕಾಂತ್ ಅಂತ ಹೇಳಿ ಕರೆದದ್ದ. ಏನು ಅನ್ಕೊಂಡಿದ್ರ, ನನ್ನ ಮಗನಿಗೆ ನಿಮ್ಮ ಮಗ ಶ್ರೀಕಂಠನ ಬಿಟ್ಟು ಹೊಡಿಸ್ತೀರಾ, ಏನು ಅನ್ಕೊಂಡಿದ್ರ, ಎಲ್ಲನೂ ಸಹಿಸ್ಕೋತೀನಿ ಅನ್ಕೊಂಡಿದ್ರ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲ, ನನ್ನ ಮಕ್ಕಳ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ರಣಚಂಡಿ ಅವತಾರವನ್ನೇ ತಾಳ್ಬಿಟ್ಟಿದ್ದಾರೆ ಗಿರೀಶ್ ಅವರು. ಇದನ್ನು ನೋಡಿದ್ದೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ಈ ಕಡೆ ನಂದ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ, ಏನಿದು ಗಿರೀಶ ಒಂದು ಅವತಾರ ಅಂತ ಹೇಳಿ. ಹಾಗಿದ್ರೆ ಏನಾಗ್ಬೋದು ಮುಂದೆ, ಗಿರೀಶ ರೆಬೆಲ್ ಆಗಿದ್ದಾಯ್ತು, ನೀನೇ ಇದ್ರು ಕೂಡ ಎಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಅವ್ರಿಗೆ ನೀರು ಇಳಿಸೋದು ಒಂದೇ ಬಾಕಿ. ಆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.